ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಚೇತಕ್ ಅಂತ. ಇಲ್ಲೇ ಮಲ್ಲೇಶ್ವರಂ ಬೆಂಗಳೂರಿಂದ ಬಂದಿದ್ದೀನಿ ನಾನು. ಓಕೆ ಸರ್. ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರಲ್ಲ? ಇದು ಮೊದಲನೇ ಬಾರಿ ಅಟೆಂಡ್ ಮಾಡ್ತಿರೋದು. ನಮ್ಮ ಈ ಗುರುಗಳದ್ದು ವಿಡಿಯೋಸ್ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ. ಸೊ ಅದರಿಂದ ನಂಗೆ ಸ್ವಲ್ಪ ಆಸಕ್ತಿ ಬಂತು. ಇದನ್ನು ಒಂದ್ಸತಿ ವರ್ಕ್ಶಾಪ್ ಅಟೆಂಡ್ ಮಾಡೋಣ ಅಂತ ಬಂದೆ. ಇಲ್ಲಿ ತನಕ ಮಧ್ಯಾಹ್ನ ತನಕ ಇಲ್ಲ ವರ್ಕ್ಶಾಪ್ ಅಲ್ಲಿ ಕೂತ್ಕೊಂಡಿದ್ದೀನಿ. ಒಳ್ಳೊಳ್ಳೆ ವಿಷಯಗಳು ಹೇಳ್ಕೊಡ್ತಾ ಇದ್ದಾರೆ. ನಾವು ಯಾಕೆ ಬಡವರಾಗಿರ್ತೀವಿ, ಶ್ರೀಮಂತರಾಗೋ ಮೈಂಡ್ ಸೆಟ್ ಬೇಕು ನಮ್ಗೆ, ಆ ಫ್ರೀಕ್ವೆನ್ಸಿ ಬಗ್ಗೆ ಯಾವ ತರ ಅದೆಲ್ಲ ಈಗ ಎಕ್ಸ್ಪ್ಲೈನ್ ಮಾಡಿದಾಗ ನಂಬೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಅನ್ನಿಸ್ತು. ಸೊ ಇವನ್ನೆಲ್ಲ ಏನೇನು ನಮ್ಗೆ ಹೊಸ ಹೊಸ ಐಡಿಯಾಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ಅಳವಡಿಸಿದ್ರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಇದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಜನರು ಯಾಕೆ ಸಾಲದಲ್ಲಿ ಇರ್ತಾರೆ, ಜನರು ಯಾಕೆ ಬಡವರಾಗಿ ಸಾಯ್ತಾರೆ, ನಾವು ಶ್ರೀಮಂತರು ಯಾಕೆ ಆಗೋದಿಲ್ಲ, ಅದೇನ್ ನಮ್ಗೇನ್ ತಡೆ ಹೊಡಿಯುತ್ತೆ, ಯಾಕೆ ಶ್ರೀಮಂತರಾಗಕ್ಕೆ ನಾವು ಆಗೋಕ್ ನಾವು ಪ್ರಯತ್ನ ಮಾಡಲ್ಲ, ನಮ್ ಜೀವನನೇ ಇಷ್ಟು, ನಮ್ಮ ಹಣೆ ಬರನೇ ಇಷ್ಟು ಅಂತ ನಾವು ಅನ್ಕೊಳ್ತೀವಿ. ಬಟ್ ಇವರು ಯೂಟ್ಯೂಬ್ ಎಲ್ಲ ನೋಡಿದಾಗ ಇವರು ಪ್ರಾಕ್ಟಿಕಲ್ ಆಗಿ ಸಜೆಷನ್ಸ್ ಕೊಡ್ತಾ ಇದ್ರು. ಸೊ ಇನ್ ಪರ್ಸನ್ ಒಂದ್ಸತಿ ನೋಡೋಣ ಅಂತ ಅನ್ಕೊಂಡು ನಾನು ಈ ವರ್ಕ್ಶಾಪಿಗೆ ನಾನು ರಿಜಿಸ್ಟರ್ ಆಗಿ ಬಂದಿದ್ದೀನಿ. ಯೂಟ್ಯೂಬ್ ಅಲ್ಲಿ ನಿಮ್ ಕ್ಲಾಸ್ ಕೇಳೋದಕ್ಕೂ ಇಲ್ಲಿ ಫಿಸಿಕಲ್ ಅಟೆಂಡ್ ಆಗಿದ್ದೀರಲ್ವಾ, ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ಯೂಟ್ಯೂಬ್ ಅಲ್ಲಿ ಅವರು ಏನಿದ್ರು ಟೀಸರ್ ಅದು, ಟ್ರೈಲರ್ ಅದು ಅಲ್ವಾ. ಕೆಲವೊಂದೆಲ್ಲ ನೀವು ಇಲ್ಲೇ ಬಂದು ಕುತ್ಕೊಂಡು ಕ್ಲಾಸ್ ಅಲ್ಲಿ ಕೇಳಿದಾಗ ಆ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ವಿಷಯಗಳು ಅವ್ರು ಹೇಳೇ ಇಲ್ಲ. ಅದಿಲ್ಲಿ ಸ್ವತಃ ನಾವು ಕೂತಿ ನೋಡ್ತೀವಿ, ಅವ್ರು ಕೇಳಿಸ್ಕೋತೀವಿ. ಆಮೇಲೆ ವೈಬ್ರೇಷನ್ ಇರುತ್ತಲ್ಲ, ಫೇಸ್ ಟು ಫೇಸ್ ವೈಬ್ರೇಷನ್ ಇರುತ್ತಲ್ಲ, ಅದು ಬೇರೆ ರೀತಿನೇ ಅದು. ಸೊ ಅದು ಯೂಟ್ಯೂಬ್ ಅಲ್ಲಿ ನಿಮಗೆ ಸಿಗೋದಿಲ್ಲ. ಆಮೇಲೆ ಯೂಟ್ಯೂಬ್ ಅಲ್ಲಿ ಡಿಸ್ಟ್ರಾಕ್ಷನ್, ಯಾರೊಬ್ರು ಕರೀತಾರೆ, ಯಾರೋ ಬರ್ತಾರೆ. ಇದು ಅಂದ್ರೆ ನೀವು ಮೊಬೈಲ್ ನೋಡೋದಿಲ್ಲ, ಯಾರು ಬಂದು ನಿಮ್ನ ಡಿಸ್ಟರ್ಬ್ ಮಾಡೋದಿಲ್ಲ, ಇಂಟರಪ್ಟ್ ಮಾಡೋದಿಲ್ಲ. ಸೊ ಒಂಥರ 1-to-1 ಕನೆಕ್ಟ್ ಇರುತ್ತೆ. ಆ ವೈಬ್ರೇಷನ್, ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಆಮೇಲೆ ನಿಮ್ದು ಕಮ್ಯುನಿಟಿ ಜೊತೆ ನೀವು ಕೂತಾಗ ಆ ಫೀಲೇ ಬೇರೆ. ಈಗ ನಾವು ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ನೋಡಿದ್ರೆ ನಾನು ಒಬ್ನೇ. ಇಲ್ಲಿ ಏನು ಅಂದ್ರೆ ಒಂದು ಶಕ್ತಿ ತರ ಇರುತ್ತೆ. ಎಲ್ಲಾರು ಒಂದೇ ಉದ್ದೇಶ ಪೂರ್ವಕ ಬಂದಿರ್ತಾರೆ. ಗುರುಗಳು ಒಬ್ರನ್ನ ಎಲ್ಲರೂ ಅಡ್ರೆಸ್ ಮಾಡ್ತಿರ್ತಾರೆ. ಸೊ ಅದು ಎಲ್ಲರೂ ಬಂದಾಗ ಅದೊಂಥರ ದೇವಸ್ಥಾನದಲ್ಲಿ ಭಕ್ತರು ಹೋಗ್ತಾರಲ್ಲ, ಹಂಗೆ ಗುರುಗಳು ನೋಡಕ್ ಇಷ್ಟು ಜನ ಬಂದಿದ್ದಾರೆ, 500 ಜನ ಬಂದಿದ್ದಾರೆ. ಅದು ಬೇರೆ ಶಕ್ತಿನೇ ಅದು. ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಖುಷಿ ಆಗ್ತಾ ಇದೆ. ಎಲ್ಲರೂ ಸೌಜನ್ಯ ಪೂರ್ವಕವಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ಪ್ರತಿಯೊಂದು ಟೈಮಿಗೆ ಬ್ರೇಕ್ ತಗೊಳ್ಳೋದಾಗ್ಲಿ ಮತ್ತೆ ಕ್ಲಾಸಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇನ್ನ ದೊಡ್ಡದಾಗ್ಲಿ ಅಂತ ಆಶಿಸ್ತೇನೆ. ಇವಾಗ ನಂದು ಪೂರ್ತಿ ದಿನ ಏನ್ ಕಾರ್ಯಕ್ರಮ ಆಯ್ತು ಇವಾಗ ಮುಗೀತು. ಈಗ ಮನೆಗೆ ಹೋಗೋ ಸಮಯ. ಭಾರಿ ಅದ್ಭುತವಾಗಿತ್ತು. ಒಂದು ಏನು ಅಂದ್ರೆ ನಾವು ಚಿಕ್ಕವರಿಂದನೂ ಏನ್ ಹೇಳ್ಕೊಟ್ರಲ್ಲ ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ, ಅದೆಲ್ಲ ರಿವರ್ಸ್ ಮಾಡ್ಕೋಬೇಕೀಗ. ನಾವು ಜೀವನದಲ್ಲಿ ಕಲಿಯೋದೇನಿದೆ ಮತ್ ಕಲ್ತಿರೋದನ್ನ ಮತ್ತೆ ನಾವು ವಿದ್ಯೆನ ಬಿಡ್ಬೇಕಾಗುತ್ತೆ. ಇದು ಹೊಸ ವಿದ್ಯೆನ ನಾವು ಕರಗತ ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ಗುರುಗಳು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಶ್ರೀಮಂತರಾಗ್ಬೇಕು, ನಾವು ರಿಚ್ ಆಗ್ಬೇಕು, ಚೆನ್ನಾಗಿ ದುಡಿಬೇಕು ಅಂದ್ರೆ ಕೆಲವನ್ನ ನಾವು ಬಿಡ್ಬೇಕು ಮನ್ಸಿಂದ, ಅವರೇ ಮುಂದೆ ಬರಕ್ಕಾಗೋದು. ಭಾರಿ ಅದ್ಭುತವಾಗಿತ್ತು ಕಾರ್ಯಕ್ರಮ. ನಾನಂತೂ ಎಲ್ಲರಿಗೂ ಇದನ್ನ ಸೂಚನೆ ಕೊಡ್ತೀನಿ. ಎಲ್ಲರೂ ಇದನ್ನ ತಗೋಬೇಕು ಅಂತ ಹೇಳ್ತೀನಿ. ತುಂಬಾ ಕಡಿಮೆ ಅಮೌಂಟ್ಗೆ ನೀವು ಕಲಿಯೋದು ಜೀವನ ಪರ್ಯಂತ ನಿಮ್ಮ ಹತ್ರ ಇರುತ್ತೆ ಇದು ಅಂತ ಹೇಳಿ ಬಯಸ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ.